ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷ ಬಹಳ ಅದ್ಭುತವಾದ ವಿಶೇಷ. ಬನ್ನಿ ನೋಡಿ. ನಮ್ಮ ಬಲಗಡೆ ಕಾಣಿಸ್ತಕ್ಕಂಥವರು ಅಡಿಗೆ ಕಾಂಟ್ರಾಕ್ಟರ್ ವೆಂಕಟೇಶ್. ಇವರು ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ ಮತ್ತು ಲಕ್ಷಾಂತರ ಜನರಿಗೆ ಅಡಿಗೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ. ವಿದೇಶಕ್ಕೂ ಸಹ ಹೋಗಿ ಬಂದು ಅಲ್ಲಿಯೂ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ. ಇವರ ಶಿಷ್ಯ ಎಡಗಡೆ ಕಾಣಿಸ್ತಕ್ಕಂಥವರು ಅನಂತ ಪದ್ಮನಾಭನ್. ಇವರ ಕೈ ಕೆಳಗೆ ಕೆಲಸ ಮಾಡಿಕೊಂಡು ನಂತರ ತಾವು ಸ್ವಂತ ಉದ್ಯೋಗವನ್ನು ಮಾಡಬೇಕು ಎಂದು ಪ್ರಾರಂಭಿಸಿದರು. ಈಗ ಉನ್ನತ ಸ್ಥಾನಕ್ಕೆ ಸಾವಿರಾರು ಜನಕ್ಕೆ ಅಡಿಗೆ ಮಾಡತಕ್ಕಂತಹ ಒಂದು ಕೆಪಾಸಿಟಿ ಹೊಂದಿದ್ದಾರೆ. ಇವರು 50 ಜನಕ್ಕೂ ಕೆಲಸ ಕೊಡುವಂತಹ ಶಕ್ತಿಯನ್ನು ಪಡೆದಿದ್ದಾರೆ. ಹಾಸನ ಜಿಲ್ಲೆ ಮಾದಿಹಳ್ಳಿ ಗ್ರಾಮದ ಬ್ರಹ್ಮರಥೋತ್ಸವದ ಸಮಯದಲ್ಲಿ ನಮ್ಮ ಗ್ರಾಮದಲ್ಲೇ ಬಹಳ ಪ್ರಖ್ಯಾತಿಯಾಗಿರ್ತಕ್ಕಂಥ ಅಡಿಗೆ ಕಾಂಟ್ರಾಕ್ಟರ್ ವೆಂಕಟೇಶ ಅಯ್ಯಂಗಾರ್ ದಂಪತಿಗಳು ಮಾದಿಹಳ್ಳಿಯ ದೇವಸ್ಥಾನಕ್ಕೆ ದರ್ಶನ ಮಾಡಲು ಬಂದಿದ್ದಾರೆ. ಅವರಿಗೆ ಸ್ವಾಗತ ಸುಸ್ವಾಗತ. ಅಡಿಗೆ ಕಾಂಟ್ರಾಕ್ಟರ್ ವೆಂಕಟೇಶ ಅಯ್ಯಂಗಾರ್ ಅವರು ಮದುವೆ ಮತ್ತು ಗೃಹ ಪ್ರವೇಶ ಬ್ರಹ್ಮ ರಥೋತ್ಸವಗಳಲ್ಲಿ ಹಾಸನ ಜಿಲ್ಲೆ ಮತ್ತು ನಮ್ಮ ಕರ್ನಾಟಕದಲ್ಲಿ ನಡೆಯತಕ್ಕಂಥ ಎಷ್ಟೋ ಮದುವೆಗಳಲ್ಲಿ ಸಾವಿರಾರು ಜನಕ್ಕೆ ಅಡಿಗೆಯನ್ನ ಮಾಡಿ ಅವರು ಮಾಡಿದಂಥ ಅಡಿಗೆ ತುಂಬ ಚೆನ್ನಾಗಿದೆ ಎಂದು ಎಲ್ಲರೂ ಪ್ರಶಂಸಿಸಿದ್ದಾರೆ ಮತ್ತು ಆನಂದಪಟ್ಟಿದ್ದಾರೆ ಮತ್ತು ಇವರನ್ನು ಸದಾ ನೆನೆಸಿಕೊಳ್ಳುತ್ತಾರೆ. ಇವರು ಗೋಲ್ಡನ್ ಮ್ಯಾನ್ ಎಂದು, ಏಕೆಂದರೆ ಅವರು ಶಿಸ್ತಿನ ಸಿಪಾಯಿ ಮತ್ತು ಅವರು ಅನೇಕ ಶಿಷ್ಯರನ್ನ ತಯಾರು ಮಾಡಿ ಅವರ ಕಾಲು ಮೇಲೆ ಅವರು ನಿಂತುಕೊಂಡು ಅವರೇ ಸ್ವಂತ ಉದ್ಯಮಿಯನ್ನ ನಡೆಸುವ ಹಾಗೆ ಎಷ್ಟೋ ಜನಕ್ಕೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಅವರಲ್ಲಿ ಒಬ್ಬರು ಶಿಷ್ಯರಾದಂಥವರು ಅನಂತ ಪದ್ಮನಾಭನ್. ಕಾರ್ಯಕ್ರಮದಲ್ಲಿ ಊಟಕ್ಕೆ ಕೂತಾಗ ಒಂದು ಚಿತ್ರೀಕರಣವನ್ನ ಮಾಡಿದ್ದೆವು. ವೆಂಕಟೇಶ್ ಅಯ್ಯಂಗಾರ್ ಅವರ ಶಿಷ್ಯರುಗಳು ಎಲ್ಲರಿಗೂ ಊಟವನ್ನ ತಯಾರು ಮಾಡಿ ಮತ್ತು ಎಲ್ಲರಿಗೂ ನಗುತ್ತಾ ಬಹಳ ವಿಶ್ವಾಸದಿಂದ ಕೇಳಿ ಎಲ್ಲರಿಗೂ ಬಡಿಸುತ್ತಾ ಇದ್ದಾರೆ ಮತ್ತು ಊಟ ತುಂಬಾ ಚೆನ್ನಾಗಿದೆ ಎಂದು ಎಲ್ಲರೂ ಆನಂದಪಟ್ಟು ಊಟವನ್ನ ಮಾಡುತ್ತಿದ್ದಾರೆ. ಶಿಷ್ಯರು ಗುರುಗಳಿಗೆ ಎಲ್ಲೂ ಲೋಪ ಬರಬಾರದು ಎಂದು ಬಹಳ ಅಚ್ಚುಕಟ್ಟಾಗಿ ಸೌಮ್ಯದಿಂದ ನಗುತ್ತಾ ಬಹಳವಾಗಿ ಎಲ್ಲರನ್ನು ವಿಚಾರಿಸಿ ಬಡಿಸುವಂತಹ ಸಂದರ್ಭವನ್ನ ನಾವು ಚಿತ್ರೀಕರಣ ಮಾಡುತ್ತಾ ಇದ್ದೇವೆ. ಅವರ ಶಿಷ್ಯರು ಎಲ್ಲರಿಗೂ ಬಡಿಸುತ್ತಿದ್ದಾರೆ. ಒಂದು ಚಿತ್ರೀಕರಣ ನೋಡಿ ಬನ್ನಿ. ಮತ್ತು ಅವರ ಶಿಷ್ಯರಾದಂತಹ ಅನಂತ ಪದ್ಮನಾಭನ್ ಅವರ ಒಂದು ಚಿತ್ರೀಕರಣವನ್ನ ಮಾಡಿದ್ದೇವೆ. ಬನ್ನಿ ನೋಡಿ. ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷ ಬಹಳ ಅದ್ಭುತವಾದ ವಿಶೇಷ. ಬನ್ನಿ ನೋಡಿ. ನಮ್ಮ ಬಲಗಡೆ ಕಾಣಿಸ್ತಕ್ಕಂಥವರು ಅಡಿಗೆ ಕಾಂಟ್ರಾಕ್ಟರ್ ವೆಂಕಟೇಶ್. ಇವರು ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ ಮತ್ತು ಲಕ್ಷಾಂತರ ಜನರಿಗೆ ಅಡಿಗೆಯನ್ನು ಮಾಡಿ
ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ. ವಿದೇಶಕ್ಕೂ ಸಹ ಹೋಗಿ ಬಂದು ಅಲ್ಲಿಯೂ ಒಳ್ಳೆಯ ಹೆಸರನ್ನು ತಗೊಂಡಿದ್ದಾರೆ. ಇವರ ಶಿಷ್ಯ ಎಡಗಡೆ ಕಾಣಿಸ್ತಕ್ಕಂಥವರು ಅನಂತ ಪದ್ಮನಾಭನ್. ಇವರ ಕೈ ಕೆಳಗೆ ಕೆಲಸ ಮಾಡಿಕೊಂಡು ನಂತರ ತಾವು ಸ್ವಂತ ಉದ್ಯೋಗವನ್ನು ಮಾಡಬೇಕು ಎಂದು ಪ್ರಾರಂಭಿಸಿದರು. ಈಗ ಉನ್ನತ ಸ್ಥಾನಕ್ಕೆ ಸಾವಿರಾರು ಜನಕ್ಕೆ ಅಡಿಗೆ ಮಾಡಕ್ಕಂತಹ ಒಂದು ಕೆಪಾಸಿಟಿ ಹೊಂದಿದ್ದಾರೆ. ಇವರು ಒಂದು 50 ಜನಕ್ಕೂ ಕೆಲಸ ಕೊಡುವಂತಹ ಶಕ್ತಿಯನ್ನು ಪಡೆದಿದ್ದಾರೆ. ಇವರು ಹಾಸನ ಜಿಲ್ಲೆ ಉಗನೆ ಗ್ರಾಮದ ಬ್ರಹ್ಮರಥೋತ್ಸವಕ್ಕೆ ಹೋಗಿದ್ದಾಗ ನಮಗೆ ಅಚಾನಕ್ಕಾಗಿ ಸಿಕ್ಕಿ ಅಲ್ಲಿ ಅಡಿಗೆಯನ್ನು ಮಾಡುತ್ತಾ ಇದ್ದರು. ಮಾತನಾಡುವಾಗ ನಮಗೆ ಅವರು ತುಂಬ ವಿಶ್ವಾಸವಾಗಿರುವುದರಿಂದ ಮಾತನಾಡುವಾಗ ನಾವು ದುಬೈಗೆ ಹೋಗಿ ಬಂದೆ ಎಂದರು. ನಮಗೆ ಇಂಥ ಸಣ್ಣ ಕೆಲಸ ಮಾಡಿಕೊಂಡು ಬಂದಿರುವರು ದುಬೈಗೆ ಹೋಗಿದ್ದಾರೆ ಎಂದು ಆಶ್ಚರ್ಯವಾಯಿತು. ಆದರೆ ಮತ್ತೆ ಅವರನ್ನು ನಾವು ವಿಚಾರಿಸಿದಾಗ ಎಲ್ಲ ವಿವರವನ್ನು ಹೇಳಿದರು. ನಮ್ಮ ಪ್ರಿಯ ವೀಕ್ಷಕರಿಗೆ ಇದು ತಲುಪಲಿ ಎಂಬುದಾಗಿ ವಿಡಿಯೋವನ್ನು ಮಾಡಿದ್ದೇವೆ. ಬನ್ನಿ ಅವರ ಮನದಾಳದ ಮಾತನ್ನು ಕೇಳೋಣ. ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಅನಂತ ಪದ್ಮನಾಭ ಅಂತ, ಅಡಿಗೆ ಕಾಂಟ್ರಾಕ್ಟರ್. ನೀವು ಎಷ್ಟೋ ಮದುವೆಗಳಲ್ಲಿ ಅಡಿಗೆಯನ್ನು ಮಾಡಿರ್ತಕ್ಕಂಥದ್ದು ನಾವು ಊಟ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಮಾಡ್ತೀರಿ ಮತ್ತು ನಮ್ಮ ಹಾಸನ ಡಿಸ್ಟ್ರಿಕ್ಟ್ಗೆ ಪ್ರಸಿದ್ಧಿಯಾಗಿದ್ದೀರಿ. ಹಾಗೆ ನೀವೇ ರಥೋತ್ಸವಗಳಿಗೆ ಕೈಂಕರ್ಯಗಳಿಗೆ ಅಡುಗೆ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮಮ್ಮ. ನೀವು ಯೂಟ್ಯೂಬ್ ಅಮ್ಮ ಹುಲ್ಕಲ್ ಕಾರ್ಯಕ್ರಮ ನೋಡ್ತೀರಾ? ಮೊನ್ನೆ ದುಬೈಗೆ ಹೋಗಿ ಶ್ರೀಮನ್ನಾರಾಯಣ ದೇವಸ್ಥಾನದಲ್ಲಿ ಪ್ರಸಾದ ಮಾಡಿ ಬಂದಿದ್ದೀವಿ. ಥ್ಯಾಂಕ್ ಯು. ಇದು ಯೂಟ್ಯೂಬ್ ನಮ್ಮ ಹುಲ್ಕಲ್ ಕಾರ್ಯಕ್ರಮ ನೋಡ್ತೀರಾ? ಖಂಡಿತವಾಗೂ ನೋಡ್ತೀವಿ. ನಿಮ್ಮದ ಕಾರ್ಯಕ್ರಮನ ನಮ್ಮ ಅಕ್ಕ ತಂಗಿಯರೆಲ್ಲ ದುಬೈ ಅಮೇರಿಕಾದಲ್ಲಿ ನೋಡಿ ನಮಗೆ ವಾಟ್ಸಪ್ ಮಾಡಿದ್ದಾರೆ ಮತ್ತು ನೋಡಿದ್ದೀವಿ. ನಾವು ತುಂಬ ಚೆನ್ನಾಗಿ ಇದು ಮಾಡಿದ್ದೀರಾ, ವಿಡಿಯೋ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಈ ಮಾತು ಹೇಳಿದ್ರಲ್ಲ ಸರ್, ಇದು ನಮ್ಗೆ ಎಷ್ಟೋ ಕೊಟ್ಟಾಗೆ. ಖಂಡಿತವಾಗ್ಲೂ ನೀವು ನಮ್ಮ ಸ್ನೇಹಿತರಾಗಿ ಅವರು ಅಮೇರಿಕಾದಿಂದ ಮಾಡಿದ್ದಾರೆ. ನಿಮಗೆ ಈ ಥರ ಫೋನು ಯೂಟ್ಯೂಬ್ ನಮ್ಮ ಹುಲ್ಕಲ್ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ತಂದಿದ್ದಕ್ಕೆ ನಮಗೆ ಭಾಳ ಸಂತೋಷ ಆಯಿತು. ಇವತ್ತು ಈ ಸಮಾರಂಭದಲ್ಲಿ ತಾವು ಸಿಕ್ಕಿರೋದು ನಮ್ಗೆ ಇನ್ನೂ ಭಾಳ ಆನಂದ ಆಯಿತು. ಥ್ಯಾಂಕ್ ಯು. ಓಕೆ ಸರ್, ಧನ್ಯವಾದಗಳು ಸರ್. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇವರು ನಮ್ಮ ಸ್ನೇಹಿತರಾದಂತಹ ಅನಂತ ಪದ್ಮನಾಭಂ ಅಡಿಗೆ ಕಾಂಟ್ರಾಕ್ಟರ್. ಇವರು ಈ ವಯಸ್ಸಿನಲ್ಲಿ ದುಬೈಗೆ ಹೋಗಿ ಅಲ್ಲಿರ್ತಕ್ಕಂಥ ದೇವಸ್ಥಾನದಲ್ಲಿ ಶ್ರೀಮನ್ನಾರಾಯಣ ಟೆಂಪಲಲ್ಲಿ ಕಲ್ಯಾಣೋತ್ಸವವನ್ನು ಮಾಡಿ ಅಲ್ಲಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಬಂದಿದ್ದಾರೆ. ಅವರ ಮನದಾಳದ ಮಾತನ್ನು ಕೇಳೋಣ ಬನ್ನಿ. ನಾವು ದುಬೈಗೆ ಇಲ್ಲಿಂದ ಎಲ್ಲರೂ ಪುರೋಹಿತರು, ವಾಲಂಗರು, ಅಡುಗೆಯವರು ಎಲ್ಲ ಜೊತೆ ಸೇರಿ 15ರಿಂದ 18 ವಿಜ್ಞಾನ ತಗೊಂಡೋಗಿದ್ರಿ. 15ರಿಂದ 18 ಜನ ಬ್ಯಾಚ್ ಮಾಡಿಕೊಂಡು ಹೋಗಿದ್ವಿ. ಹೋಗುವಾಗ ನಮಗೆ ಕಲ್ಯಾಣೋತ್ಸವಕ್ಕೆ ಇಲ್ಲಿಂದನೇ ಉತ್ಸವ ಮೂರ್ತಿಗಳನ್ನ ತಗೊಂಡೋಗಿ ಅಮೋಘವಾಗಿ ಕಲ್ಯಾಣೋತ್ಸವವನ್ನು ಪೂರೈಸಿ ಅದ್ಧೂರಿಯಾಗಿ ಪ್ರಸಾದವನ್ನು ಮಾಡಿ ವಾಪಸ್ ನಾವು ಬರುವವರೆಗೂ ಭಾಳ ಚೆನ್ನಾಗಿ ನೋಡಿಕೊಂಡು ನಮ್ಮನ್ನು ವಾಪಸ್ ಕಳಿಸುವಾಗ ನಮಗೆ ಯಾಕಪ್ಪ ಇಷ್ಟು ಬೇಗ ದಿನ ಕಳೀತು ಅನ್ನೋ ಆಸೆ ಆಯಿತು. ಆದರೆ ಇನ್ನೂ ಇರೋದಕ್ಕೆ ನಮಗೆ ಕಾಲಾವಕಾಶಗಳು ನಮಗಿರಲಿಲ್ಲ, ಅವರಿಗಿತ್ತು. ನಮಗೂ 2 ತಿಂಗಳು ವೀಸಾ ಅಂತ ಕೊಡಿಸಿದ್ರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಇಲ್ಲಿಂದಲೇ ವಿಗ್ರಹ, ಹೂವು ಎಲ್ಲ ತೊಗೊಂಡಿದ್ರಲ್ಲ? ಇಲ್ಲಿಂದನೇ ಬೆಂಗಳೂರಿಂದನೇ ವಿಗ್ರಹ, ಹೂವು, ಪ್ರತಿಯೊಂದು ಅರೇಂಜ್ಮೆಂಟ್ಸ್. ಹೂವೇನು ಬಾಡಿಯ ಥರದ್ದು ಏನೇ ಆಗಲಿಲ್ಲ? ಅಲ್ಲ, ಏನೂ ಆಗಿರಲಿಲ್ಲ. ಬೆಳಗ್ಗೆ ಹಾಕಿದ್ರು ಸಂಜೆ 4 ಗಂಟೆಗೆಲ್ಲ ಅಲ್ಲಿತ್ತು. ಅಲ್ಲಿಯ ದುಬೈಲಿ ದೇವಸ್ಥಾನ ಕಟ್ಟಿದಾರಲ್ಲ, ಅಲ್ಲಿಯ ವೈಭವ ಹೇಗೆ? ಅದು ಅಲ್ಲಿ ಹೋಗಿ ನೋಡಿದಷ್ಟು ಸಂತೋಷ ಯಾರಿಗೂ ಹೇಳಿದ್ರೆ ಪ್ರಯೋಜನ ಇಲ್ಲ, ನೋಡಿದ್ರೆ ಸಂತೋಷ ಇದೆ. ಆ ವೈಭೋಗದ ದೇವಸ್ಥಾನ ಭಾಳ ಅದ್ಧೂರಿಯಾಗಿದೆ. ಆ ಲೈಟಿಂಗು, ಆ ವಿಗ್ರಹ, ಅಮೃತಶಿಲೆ ಕಲ್ಲಿನ ಇದು ನೋಡೋದಕ್ಕೆ 2 ಕಣ್ಣು ಸಾಲದು ನಮಗೆ. ಅಲ್ಲಿ ಜನ ಹೇಗೆ ನಿಮಗೆ ಸ್ಪಂದಿಸಿದ್ರು? ನಮ್ಮ ಮನೆಯವರಿಗಿಂತಲೂ ಅತಿ ಹೆಚ್ಚಾಗಿ ವಿಶ್ವಾಸಿಗಳು ಇದ್ದಾರೆ. ಅಷ್ಟು ಚೆನ್ನಾಗಿ ನೋಡಿದ್ದಾರೆ. ಬಹಳ ಅದ್ಭುತವಾದ ಮಾತು ಹೇಳಿದ್ರಿ. ಎಲ್ಲರಿಗೂ ನಿಮ್ಮ ಕಡೆಯಿಂದ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೇವೆ. ಯೂಟ್ಯೂಬ್ ಮಾಮ ಹುಲಿಕಲ್. ನಮಸ್ತೆ ಮಾಮ. ತಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ. ರಾಜು, ನೀವು ಅನಂತ
ಅನಂತ ಪದ್ಮನಾಭನ್ ಅವರ ಜೊತೆಯಲ್ಲಿ ಶಿಷ್ಯರು ಭಾರಿ ವರ್ಷಗಳಿಂದ ನಾನು ನೋಡ್ತಾನೆ ಇದ್ದೀನಿ. ತುಂಬ ಚೆನ್ನಾಗಿ ಎಲ್ಲ ನಿಭಾಯಿಸ್ಕೊಂಡ್ರ ಜೊತೆಲಿ ಆನಂದವಾಗಿ ಹೋಗ್ತಾ ಇದ್ದೀರಿ. ಇವತ್ತು ಉಗನೆ ಗ್ರಾಮಕ್ಕೆ ಬಂದಿದ್ದೀರಿ. ತಾವು ಏನು ಮಾಡ್ತಾ ಇದ್ದೀರಿ, ಏನದು ಸಿಹಿ ಕೊಳಕಟ್ಟೆ, ಅದನ್ನ ಹೇಗೆ ಹಾಕಿ ಮಾಡಿಸಿ ತೋರಿಸ್ತೀರಿ? ಇದು ಅಕ್ಕಿ ಹಿಟ್ಟು ತೊಳಸಿ, ಅಕ್ಕಿ ಹಿಟ್ಟು, ತೆಂಗಿನಕಾಯಿ, ಬೆಲ್ಲ, ಹಾಂ, ಏಲಕ್ಕಿ ಪುಡಿ ಎಲ್ಲ ಹಾಕಿ ಮಾಡ್ತಾ ಇರೋದು. ಹಾಂ ಹಾಂ ಹಾಂ, ಈ ಥರ ಹಾಕಿ ಇದರಲ್ಲಿ ಇಟ್ಟು ಆಮೇಲೆ ಇಡ್ಲಿ ಬೇಯಿಸಿದಾಗೆ ಬೇಯಿಸ್ಬಿಡೋದು. ಸೋರ್ ಕಡುಬು ಮಾಡ್ತಾ ಇದ್ದೀವಿ. ಓ, ಸೋರು ಕಡುಬು. ಓಕೆ ಓಕೆ, ಭಾಳ ಭಾಳ ಧನ್ಯವಾದಗಳು. ಮಾಡ್ತಾ ಇದ್ದೀವಿ. ನೋಡಿ ಈ ಥರ ಹಿಟ್ಟನ್ನ ಇವ್ರು ಉಂಡೆ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಉಂಡೆ ಮಾಡೋದು, ಬೇಯಿಸಿ ಅನಂತರ ಇದನ್ನ ಇದರಲ್ಲಿ ಒತ್ತೋದು. ನೋಡಿ ಹೇಗೆ ಒತ್ತಿದ್ದಾರೆ ಅಂತ, ಎಷ್ಟು ಜನ ಬಂದಿದೆ ತೆಳ್ಳಿಗೆ ರೌಂಡಿಗೆ ಒತ್ತಾ ಇದ್ದಾರೆ. ಆಮೇಲೆ ಇವರು ನೋಡಿ ಆ ಒಂದು ಇದಿರುತ್ತೆ, ಕ್ಲಿಪ್ ಇರುತ್ತೆ, ಅಚ್ಚು 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 ಕೊಳಕಟ್ಟೆ ಅಚ್ಚು ಅಂತಲೇ ಇರುತ್ತೆ. ಅದರೊಳಕ್ಕೆ ಆ ಹಿಟ್ಟನ್ನು ಹಾಕಿ ಅದರ ಒಳಗಡೆ ಪೂರ್ಣವನ್ನು ಇಟ್ಟು ಪ್ರೆಸ್ ಮಾಡಿ ಈ ಥರ ಉಂಡೆ ಮಾಡ್ಕೊಂಡು ಈ ಥರ ಉಂಡೆ ಮಾಡಿಕೊಂಡು ಉಂಡೆನೂ ಮಾಡ್ಕೋಬಹುದು, ಟೀ ಸ್ಪೂನಲ್ಲೂ ಹಾಕ್ಬೋದು. ಏನಾದ್ರೆ ನೋಡಿ ಈ ಥರ ಹಿಟ್ಟು ಹಾಕಿ ಅದರ ಮಧ್ಯೆ ಪೂರ್ಣವನ್ನು ಇಟ್ಟು ಪ್ರೆಸ್ ಮಾಡಿ ಅನಂತರ ಇದರಲ್ಲಿ ಇಡುತ್ತಾರೆ. ಅನಂತರ ಇದನ್ನು ಇಡ್ಲಿ ಕುಕ್ಕರಿನಲ್ಲಿ ಬೇಯಿಸಿ, ಇಡ್ಲಿ ಪಾತ್ರೆಯಲ್ಲಿ ಬೇಯಿಸಿ, ಹಬೆಯಲ್ಲಿ ಬೇಯಿಸಿ ಅನಂತರ ತಿನ್ನುವುದಕ್ಕೆ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ತುಪ್ಪ ಹಾಕಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ ಎಂದು ಅವರು ಹೇಳುತ್ತಿದ್ದಾರೆ. ಎಲ್ಲ ಪ್ರಿಯ ಬಾಂಧವರಿಂದ, ನಮ್ಮ ಪ್ರಿಯ ವೀಕ್ಷಕರಿಂದ, ನಮ್ಮ ಅನಂತ ಪದ್ಮನಾಭನ್ ಅವರ ಕಾಂಟ್ರಾಕ್ಟರ್ ಅವರ ಕಡೆಯವರಿಗೆಲ್ಲ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ವಂದನೆಗಳು. ಅನಂತ ಪದ್ಮನಾಭನ್ ಕಾಂಟ್ರಾಕ್ಟರ್ ಅವರ ಜೊತೆಯಲ್ಲಿ ಬಹಳ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಇವ್ರನ್ನ ತುಂಬ ಚಿರಪರಿಚಿತರು. ನಾವು ಉಗನೆ ಗ್ರಾಮಕ್ಕೆ ಬಂದಾಗ ಇವರು ಸೋರು ಕಡುಬು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಈ ಥರ ಪದಾರ್ಥಗಳನ್ನು ರೆಡಿ ಮಾಡಿಕೊಂಡು ಉಂಡೆಯನ್ನು ಮಾಡಿಕೊಂಡು ಇಡ್ಲಿ ತಟ್ಟೆಯಲ್ಲಿ ಇಟ್ಟು ಹಬೆಯಲ್ಲಿ ಬೇಯಿಸಿ ಆನಂತರ ತಿನ್ನುವುದು. ತಮ್ಮ ಹೆಸರು? ಮಂಜುನಾಥ್. ಧನ್ಯವಾದಗಳು. ತಮ್ಮ ಹೆಸರು ಸ್ವಾಮೀಜಿ? ಪ್ರವೀಣ್. ಇವರ ಜೊತೆಲೇ ಇದ್ದೀರಾ? ಭಾಳ ಸಂತೋಷ ಸರ್. ಭಾಳ ಒಳ್ಳೆಯ ವ್ಯಕ್ತಿ ನಿಮ್ಮ ಬಾಸ್. ಧನ್ಯವಾದಗಳು. ಕುಸ್ತಿಯನ್ನು ಮಾಡುತ್ತಿದ್ದಾರೆ. ಗೋಧಿ ಹಿಟ್ಟಿನ ಮೇಲೆ ಕುಸ್ತಿಯನ್ನು ಮಾಡಿ ಚೆನ್ನಾಗಿ ಕಲಸಿ ನಂತರ ಸಣ್ಣ ಪೂರಿ ಉಂಡೆ ಅಂತ ಚಿಕ್ಕ ಉಂಡೆ ಮಾಡಿ ಅನಂತರ ಪೂರಿಯನ್ನು ಮಾಡಿಕೊಡುತ್ತಾರೆ. ಸ್ವಾಮೀಜಿ ತಮ್ಮ ಹೆಸರು? ಮನೋಜನ್. ತಮ್ಮ ಹೆಸರು ಸ್ವಾಮೀಜಿ? ಕೃಷ್ಣನ್. ಅನಂತ ಪದ್ಮನಾಭನ್ ಕಾಂಟ್ರಾಕ್ಟರ್ ಅವರ ಜೊತೆಯಲ್ಲಿ ಇವರು ಸಹ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಓಕೆ ಓಕೆಮ್ಮ. ಹಾಗಾಯ್ತು, ಬಿದ್ದಾಯ್ತವ್ರು. Hey!